ನೋಡಿ, ರಾಜ್ಯದಲ್ಲಿ ಹಲವು ಭಾಗಗಳಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ರಸ್ತೆಯ ಸಮಸ್ಯೆ ಇದ್ದೇ ಇದೆ. ಎಲ್ಲಿ ನೋಡಿದ್ರು ಬರೀ ಕಳಪೆ ಕಾಮಗಾರಿ. ಹಾಗೆ ಕಾರವಾರದಲ್ಲೂ ಕೂಡ ಅಷ್ಟೇ. ಈ ಕಾರವಾರದ ಈ ರಸ್ತೆ ನೋಡಿದ್ರೆ ಇದೇನು ರಸ್ತೆನಾ, ಕೆಸರು ಗದ್ದೆನಾ, ಜಾರು ಬಂಡಿನಾ ಹಿಂಗೆ ಕೇಳ್ತೀರಾ ನೀವು? ಕಂಪ್ಲೀಟ್ ಕೆಸರು ಗದ್ದೆ ಅಂತ ಆಗ್ಬಿಟ್ಟಿದೆ ಈ ಕುಮಟಾ ಶಿರಸಿಯ ಹೆದ್ದಾರಿ. ಕಾಲ್ದಾರಿ ಅಲ್ಲ, ಇದು ಹೆದ್ದಾರಿ. ಇಲ್ಲಿ ಪ್ರಯಾಣ ಮಾಡೋ ವಾಹನ ಸವಾರರ ಜೀವ ಬಾಯಿಗೆ ಬರುತ್ತೆ. ಸಣ್ಣದಾಗಿ ಏನಾದರೂ ಮಳೆ ಸುರಿದ್ರೂ ಕೂಡ ಮುಗೀತು. ಈ ಬೇಸಿಗೆ ಟೈಮಲ್ಲಿ ಮಳೆ ಬರುತ್ತಲ್ಲ, ಬೇಸಿಗೆ ಮಳೆ ಅಂತ, ಅದು ಬಂದರೂ ಮುಗೀತು. ಹೆದ್ದಾರಿ ಬಣ್ಣ ಬಟಾ ಬಯಲಾಗ್ಬಿಡುತ್ತೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದ ಸವಾರರಿಗೆ ಸಂಕಷ್ಟ ಇದೆ. ಹೆದ್ದಾರಿ ಮಧ್ಯದಲ್ಲೇ ಕೆಸರಿನಲ್ಲಿ ಸಿಕ್ಕಾಕೊಳ್ತಾ ಇದೆ ಒಂದಷ್ಟು ವಾಹನಗಳು. ಶಿರಸಿ ಜಾತ್ರೆ ಬೇರೆ ಇದೆ, ಸಾವಿರಾರು ವಾಹನಗಳು ಓಡಾಡ್ತವೆ. ವಾಹನ ಚಾಲಕರು ಸ್ವಲ್ಪ ಒಂಚೂರು ಏಮಾರಿದ್ರೂ ಕೂಡ ಜೀವಕ್ಕೆ ಗ್ಯಾರಂಟಿ ಅಂತೂ ಇಲ್ಲ. ಹೆದ್ದಾರಿಯಲ್ಲಿ ವಾಹನ ಓಡಿಸೋಕೆ ಪರದಾಡ್ತಾ ಇದ್ದಾರೆ ಚಾಲಕರು. ಬೈಕ್ ಸವಾರರ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ. ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ವಾಹನ ಸವಾರರು ಹಿಡಿಶಾಪ ಆಗ್ತಾ ಇದ್ದಾರೆ. ನೋಡಿ, ಇದು ಹೆದ್ದಾರಿ, ಇದು ಬಸ್ ನೋಡಿ, ಆ ಒಂದು ಪ್ರದೇಶದಲ್ಲಿ ಬಸ್ ಓಡಾಡೋದಕ್ಕೂ ಆಗ್ತಾ ಇಲ್ಲ, ಜಾರ್ತಾ ಇದೆ. ಅಲ್ಲಿ ಕೆಸರು ತುಂಬಿಕೊಂಡಿರೋದ್ರಿಂದಾಗಿ ಆಬ್ವಿಯಸ್ಲಿ ಬ್ರೇಕ್ ಸಡನ್ನಾಗಂತೂ ಹಿಡಿಯಲ್ಲ. ಇದು ಸಣ್ಣ ಬೇಸಿಗೆಯ ಮಳೆ ಬಂದಂತಹ ಸಂದರ್ಭದಲ್ಲಿ ಹಿಂಗಾಗಿದೆ ರಸ್ತೆ. ಹೇಳೋರಿಲ್ಲ, ಕೇಳೋರಿಲ್ಲ. ಈ ರಸ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮಾತ್ರ ಬರ್ತಾರೆ, ಇಲ್ಲ ಅಂತಂದರೆ ಬರೋದೇ ಇಲ್ಲ ಈ ಕಡೆ. ಹೀಗಂತ ಅಲ್ಲಿನ ಸ್ಥಳೀಯರೇ ಬೈತಿದ್ದಾರೆ. ನೋಡಿ, ಹಿಡಿ ಶಾಪ ಆಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ. ಇನ್ನಷ್ಟು ನಮ್ಮ ಪ್ರತಿನಿಧಿ ಉದಯ್ ಬರ್ಗಿ ಫೋನ್ ಸಂಪರ್ಕದಲ್ಲಿ. ಉದಯ್, ಇದು ಯಾವಾಗಿಂದ ಈ ಸಮಸ್ಯೆ ಇದೆ? ಅಲ್ಲಿ ಕಾಮಗಾರಿ ನಡೆದು ಇತ್ತೀಚೆಗೆ ನಡೆದಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಅವಘಡನ ಇದು, ಅಂದರೆ ಈ ಕಳಪೆ ಕಾಮಗಾರಿನ ಇದು? ಶರತ್, ಏನಂತಂದ್ರೆ ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆಯಡಿಯಲ್ಲಿ ಈ ಒಂದು ಕುಮಟಾ ಮತ್ತು ಸಿರ್ಸಿ ಹೆದ್ದಾರಿ ಕಾಮಗಾರಿ ಕಳೆದ 4 ವರ್ಷಗಳಿಂದ ನಡೀತಾ ಇರುವಂತದ್ದು. ಏನು ಆಮೆಗತಿಯಲ್ಲಿ ಈ ಒಂದು ಕಾಮಗಾರಿ ನಡೀತಿದೆ. ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಅವಘಡಗಳು ನಡೀತಾ ಇರುವಂತದ್ದು. ಇನ್ನು ಮಳೆಗಾಲದಲ್ಲಿ ಇಂತಹ ಘಟನೆಗಳು ಆಗುವುದು ಸರ್ವೇ ಸಾಮಾನ್ಯ. ಆದ್ರೆ ಅಕಾಲಿಕವಾಗಿ ಒಂದು ಮುಕ್ಕಾಲು ಗಂಟೆಗಳನ್ನು ಸುರಿದಂತ ಮಳೆಗೆ ಹೆದ್ದಾರಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ಈ ದೃಶ್ಯಾವಳಿಯಲ್ಲಿ ತಾವು ನೋಡ್ತಾ ಹೋಗ್ಬೋದು. ಏನಂತಂದ್ರೆ ಆ ಒಂದು ಹೆದ್ದಾರಿ ಇದು ಕೆಸರು ಗದ್ದೆ ಅಂತಾಗಿದೆ. ಸಾಮಾನ್ಯವಾಗಿ ಯಾವುದೇ ಬೈಕ್ ಸವಾರರು ಏನು ಹಗ್ಗದ ಮೇಲಿನ ಸರ್ಕಸ್ ಆದ ರೀತಿಯಾಗಿರ್ತಕ್ಕಂಥ ಒಂದು ಸವಾಲನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಇದೀಗ ನಿನ್ನೆಯಿಂದ ಏನು ಸಿರ್ಸಿ ಮಾರಿಕಾಂಬಾ ದೇವಿಯ ಜಾತ್ರೆ ಕೂಡ ನಡೀತಾ ಇರುವಂತದ್ದು. ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತರು ನಿತ್ಯವೂ ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಾಕಷ್ಟು ವಾಹನಗಳು ಕೂಡ ಈ ಒಂದು ಹೆದ್ದಾರಿಯಲ್ಲಿ ಸಂಚರಿಸ್ತವೆ. ಈ ಸಂದರ್ಭದಲ್ಲಿ ಅಕಾಲಿಕ ಮಳೆಗೆ ಈ ಒಂದು ಹೆದ್ದಾರಿ ಈ ರೀತಿಯಾಗಿರ್ತಕ್ಕಂಥ ಕೆಸರು ಗದ್ದೆ ಅಂತ ಆಗಿರುವಂತದ್ದು. ಇಲ್ಲಿ ಸಂಚರಿಸ್ತಕ್ಕಂಥ ಏನು ಭಾರಿ ವಾಹನ ಆಗಿರ್ಬೋದು, ಲಘು ವಾಹನ ಸೇರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗ್ತದೆ. ಕ್ಷಣಕ್ಕೂ ಕೂಡ ಈ ಒಂದು ಹೆದ್ದಾರಿಯಲ್ಲಿ ಸಂಚರಿಸುವಂತ ಬೈಕ್ ಸವಾರರು ಕೂಡ ಬಿದ್ದೇಳುವಂತ ಘಟನೆಗಳು ನಡೀತದೆ. ಕೆಲವು ಜನ ಈಗಾಗಲೇ ಗಾಯ ಕೂಡ ಆಗಿದ್ದಾರೆ ಎನ್ನುವಂತ ಕೂಡ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಈ ಒಂದು ಹೆದ್ದಾರಿ ಏನಿದೆ ಸರಿ ಅವೈಜ್ಞಾನಿಕವಾಗಿ ನಡೀತಾ ಇರೋ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಆದ್ರೆ ಕಾಮಗಾರಿಯನ್ನ ಗುತ್ತಿಗೆನ ಪಡೆದಿರ್ತಕ್ಕಂಥ RNS ಕಂಪನಿ ಏನಿದೆ, ಈ ಒಂದು ಕಂಪನಿಯ ಒಂದು ನಡೆಯಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿ ಮುಂದುವರಿತಾ ಇರುವಂತದ್ದು. ಇನ್ನೇನು ಕೆಲವೇ 1-3 ತಿಂಗಳಲ್ಲಿ ಮಳೆಗಾಲ ಆರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ಈ ಹೆದ್ದಾರಿ ಪೂರ್ಣಗೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಶರತ್. ಓಕೆ, ಥ್ಯಾಂಕ್ ಯು ಉದಯ್ ಡೀಟೇಲ್ಸ್ಗಾಗಿ.